ಇದ್ದಕ್ಕಿದ್ದಂತೆ ಕೋಳಿಗಳು ಸಾಯ್ತವೆ ಅಂತ ಒಂದು ವಿಡಿಯೋ ಮಾಡಾಕಿದೆ ಅಂತಂದ್ರೆ ಬೆಳಗ್ಗೆ ತಾನೇ ಒಂದು ವಿಡಿಯೋ ಮಾಡಾಕಿದೆ. ಇದ್ದಕ್ಕಿದ್ದಂಗೆ ಕೋಳಿಗಳು ಸಾಯ್ತವೆ ಮತ್ತೆ ಈ ಥರದ್ದು ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಅಂತ ಒಂದಷ್ಟರಲ್ಲಿ ವಿಡಿಯೋ ಮಾಡಾಕಿದೆ. ಜನ ಏನೇನು ರೆಸ್ಪಾನ್ಸ್ ಕೊಡ್ಬೋದು ಮತ್ತೆ ಏನೇನಿದೆ ಅಂತ. ಆದರೆ ತುಂಬ ಜನ ಮಾಡಿರೋದೇನಪ್ಪ ಅಂತಂದರೆ ಬ್ರೋ ಬೇಸ್ಕಿಲಿ ಅಥವಾ ಇಲ್ಲ ಕೊಕ್ರೆ ರೋಗ ಮತ್ತು ಅದು ಇದು ಅಂತೆಲ್ಲ ಕಮೆಂಟ್ ಮಾಡಿದ್ರೆ ಅದೆಲ್ಲ ತಪ್ಪು, ಅದೆಲ್ಲ ಶುದ್ಧ ಸುಳ್ಳು. ಅಂತಂದರೆ ಇವಾಗ ನೀವು ಹೇಳಿರೋದೆಲ್ಲ ಹೆಂಗಪ್ಪ ಅಂತಂದರೆ ನಿಮ್ಮ ಪ್ರಾಬ್ಲಮ್ಸ್ ಅಂತಂದರೆ ನಿಮ್ಮ ಆಲೋಚನೆಗಳ ಪ್ರಕಾರ ಹೇಳಿರೋ ಔಷಧಿಗಳದೆಲ್ಲ ಅಂತಂದರೆ ನಿಮ್ಗೆ 100% 99% ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ದಂತೆ ಹೇಳಿರುವಂಥ ಔಷಧಿಗಳು. ಮತ್ತು ಏನಂತಂದರೆ ಅದ್ರ ಬಗ್ಗೆ ಹೋಗಿ ಇಂಗ್ಲೀಷನ್ನು ಹಾಕ್ಸಿ ಮತ್ತು ಚುಚ್ಚು ಬಂದು ಹಾಕ್ಸಿ ಮತ್ತು ಅದರಿಂದ ಇದು ಕೊಡಿ ಅದು ಇದೇನೋ ಕೊಡಿ ಅವೆಲ್ಲ ಹೇಳ್ತಿರೋದಲ್ಲ ನಿಮ್ಮ ಪ್ರಕಾರ ಅದು ಪಕ್ಕಾ ಸುಳ್ಳು. ಯಾಕಂತ ಹೇಳ್ಬಿಡ್ತೀನಿ ಕೇಳ್ಕೊಡ್ರಿ, ಅವು 100% ರಿಸಲ್ಟ್ ಬರೋಲ್ಲ. ಫಸ್ಟು ನಿಮ್ಗೆ ಏನು ಮಾಡಬೇಕಪ್ಪ ಅಂತಂದರೆ ಇದ್ದಕ್ಕಿದ್ದಂಗೆ ಯಾವುದೇ ಕಾರಣಕ್ಕೂ ಕೋಳಿ ಸಾಯ್ಕ್ಲಕ್ಕಂದ್ರೆ ಆ ಕೋಳಿ ಸಾಯೋಕ್ಕೂ ರೀಸನ್ ಏನು ಅಂತಂದರೆ ಒಂದು ನೆಗಡಿ ಆಗಿರುತ್ತೆ. ನೆಗಡಿ ಆಗಿರೋದನ್ನ ನೀವು ನೋಡ್ಕೊಂಡಿರಲ್ಲ ಅಂದರೆ ಮೂಗಲ್ಲಿ ನೆಗಡಿ ಆಯಿತು ಅಂತಂದರೆ ಅದು ಇದ್ದಕ್ಕಿದ್ದಂಗೆ ಸುಸ್ತಾಗುತ್ತೆ ಕೋಳಿ. ಮೇಯ್ನ್ ಥಿಂಗ್ಸ್ ಇದು ಯೋಚನೆ ಮಾಡಬೇಕಾಗಿರೋದು. ನೀವು ಅದನ್ನ ನೆಗಡಿ ಆದ ತಕ್ಷಣ ನೀವು ಅದನ್ನ ಕ್ಲಿಯರ್ ಮಾಡಿಕೊಂಡು ಔಷಧಿ ಹಾಕ್ಕೊಂಡು ಅದಕ್ಕೆ ಏನಿವು ಅನ್ನೋದು ಶ್ವಾಸಕೋಶದ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಕೋಳಿ ಸಾಯೋದು ಇದ್ದಕ್ಕಿದ್ದಂಗೆ, ಇಲ್ಲ ಅಂದರೆ ಸಾಯೋದಿಲ್ಲ. ಅದು ನಿಮ್ಗೆ ಬಂದು 4 ದಿನ 5 ದಿನ ಆಗಿದ್ರೆ ಮಾತ್ರ ಕಂಪ್ಲೀಟಾಗಿ ನಾಟಿ ಕೋಳಿ ಸಾಯೋದಿಲ್ಲ. ನಿಮಗೆ ಒಂದು ವೀಡಿಯೋದಲ್ಲಿ ನೋಡೋಣ ಎಷ್ಟು ಜನ ಹೆಂಗೆ ತಿಳ್ಕೊಂಡಿದ್ದೀರಾ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಷ್ಟೇ. ಬಟ್ ಅದಕ್ಕೆ ಏನು ಮಾಡಬೇಕು ಮತ್ತು ಅದಕ್ಕೆ ಏನು ಔಷಧಿ ಅಂತ ಕೇಳ್ತಾ ಇದ್ದೀರಾ. ತುಂಬ ಜನ ಅದರಲ್ಲೂ ಕಮೆಂಟ್ ಮಾಡಿದ್ರು ಬ್ರೋ ನಮಗೂ ಇದ್ದಕ್ಕಿದ್ದಂಗೆ ಸತ್ತೋ, ಒಂದು 20 ಕೋಳಿ ಸತ್ತೋ 30 ಕೋಳಿ ಸತ್ತೋ ಅಂತ. ಬಟ್ ಅದರಲ್ಲಿ ಏನಣ್ಣ ಅಂತಂದರೆ ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಎಂಡ್ರೋಜಿನ್ ಪ್ಲಸ್ಸು. ಇದನ್ನ ನಾನು ತುಂಬ ಜನ ಕೇಳ್ತಾ ಇದ್ದೀನಿ. ಎಂಡ್ರೋಜಿನ್ ಪ್ಲಸ್ಸು ವರ್ಕ್ ಆಗ್ತಿದೆ ಇವಾಗ ಕೋಳಿಗಳಿಗೆ ಸಿಮ್ಟಮ್ಸ್ಗೆ ಯಾವುದೇ ವೆದರ್ಗಾದ್ರೂ ವರ್ಕ್ ಆಗ್ತಿರೋದು ಎಂಡ್ರೋಜಿನ್ ಪ್ಲಸ್ಸು. ಅಂತಂದರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಎಂಡ್ರೋಜಿನ್ ಪ್ಲಸ್ ಹೊರ್ತು ಇವಾಗ ಎಂಡ್ರೋಜಿನ್ ಪ್ಲಸ್ಸು 1 ದಿನದಿಂದ 3 ದಿನದ ಒಳಗಡೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಕ್ಲೋರೋಸಿನ್ ಅಂತಂದರೆ ಇಲ್ಲಿ ಕ್ಲೋರೋಸಿನ್ ಕಾಣಿಸ್ತಿದೆ ನೋಡಿ, ಎಲ್ಲ ಕಡೆ ಮೆಡಿಕಲಲ್ಲಿ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ, ಫೋಟೋನು ಕೂಡ ಹಾಕ್ತೀನಿ. ಕ್ಲೋರೋಸಿನ್ ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಿದ್ದಿಲ್ಲ. ಇವೆರಡರಲ್ಲಿ 100% ನಿಮ್ಗೆ ವರ್ಕ್ ಆಗುತ್ತೆ. ಇದು ಸ್ಪ್ರೇ ಮಾಡೋದು ಅಂದರೆ ಕೋಳಿ ಮೇಲೆ ಸ್ಪ್ರೇ ಮಾಡೋದು, ಇದನ್ನ ನೀರಿಗೆ ಹಾಕ್ಬಿಟ್ಟು ಕುಡಿಸೋದು. ಅಂದರೆ ನೀರಿಗೆ ಹಾಕ್ಬಿಟ್ಟು ಕುಡಿಸೋದು ಹೇಗೆ 1 ಲೀಟ್ರಿಗೆ 1 ml ಅಂದ್ಬಿಟ್ಟು ಅವ್ರು ಯಾರೋ ಡೈಲಿ ಡೈರೆಕ್ಟಾಗಿ ಹಾಕ್ಬಿಡೋದು ಕೋಳಿಗೆ, ಆಮೇಲೆ ಡೈರೆಕ್ಟಾಗಿ ಇದು ಮಾಡಿಬಿಡೋದು. ಮತ್ತು ಈ ಥರದ್ದೆಲ್ಲ ದಯವಿಟ್ಟು ಯಾರು ಮಾಡೋಕೆ ಹೋಗ್ಬಿಡಿ. ಆಗ್ತಾ ನೀರೊಳಗಡೆ ಹಾಕಿಲ್ವಾ ದಯವಿಟ್ಟು ಔಷಧಿನೇ ಹಾಕೋಕೆ ಹೋಗ್ಬಿಡಿ, ಆರಾಮಾಗಿರಿ. ಅದನ್ನು ಮುಟ್ಬಿಟ್ಟು ನೀವೇನಾದರೂ ನೀರೊಳಗಡೆ ಹಾಕಿ ಮಾಡ್ತೀನಿ ಅಂತಂದರೆ ದಯವಿಟ್ಟು ಯಾವುದೇ ಆ್ಯಂಟಿಬಯೋಟಿಕ್ನು ನೀರೊಳಗಡೆ ಕೊಡಬೇಡಿ.